ಲೋಹಗಳು ಮತ್ತು ಅಲೋಹಗಳು 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ಬಿಡಿಸುವಂತಹ ಒಂದು ಮಹಾನ್ ಎಪಿಸೋಡ್ಗಳ ಗುಚ್ಛವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀವಿ. ಕಾಪರ್ ಸಲ್ಫೇಟ್ನಿಂದ ಇಲ್ಲಿ ಜಮಾ ಆಗ್ತದೆ, ಇಲ್ಲಿ ಕ್ಯಾಥೋಡ್ಗಳ ಮೇಲೆ ಜಮಾ ಆಗ್ತದೆ. ಹಾಗಾಗಿ ಕ್ಯಾಥೋಡ್ ಅನ್ನೋದು ಶುದ್ಧ, ಆ್ಯನೋಡ್ ಅನ್ನೋದು ಅಶುದ್ಧ ಲೋಹ. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ ವಿಜ್ಞಾನ ಲೋಹಗಳು ಮತ್ತು ಅಲೋಹಗಳು ಅಂತಕ್ಕಂತಹ ಅಧ್ಯಾಯದ LBA ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. ಈ ಭಾಗದಲ್ಲಿ 3 ಅಂಕ, 4 ಅಂಕ ಮತ್ತು 5 ಅಂಕದ ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡ್ಕೊತ ಹೋಗೋಣಂತೆ. ಒಟ್ಟಾರೆಯಾಗಿ 1500 ಪ್ರಶ್ನೆಗಳನ್ನು ಬಿಡಿಸುವಂತಹ ಒಂದು ಅದ್ಭುತವಾದಂತಹ ಸರಣಿ ಇದು. ಈ ವಿಡಿಯೋ ಸರಣಿಯನ್ನು ನೀವು ಲೈಕ್ ಮಾಡಬೇಕು, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಪ್ರಶ್ನೆ ನೋಡೋಣಂತೆ. ಏಪ್ರಿಲ್ 2019ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. ಇಲ್ಲಿ ಇವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ ಅಂತ ಹೇಳಿದ್ದಾರೆ ಅವರು. ವೈಜ್ಞಾನಿಕ ಕಾರಣ ಕೊಡಿ ಅಂತ ಹೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ಒಂದೇ ಪ್ರಶ್ನೆ, ಅಯಾನಿಕ ಸಂಯುಕ್ತಗಳು ಘನಸ್ಥಿತಿಯಲ್ಲಿದ್ದಾಗ ವಿದ್ಯುತ್ ಅವಾಹಕಗಳು, ದ್ರವ ಸ್ಥಿತಿಯಲ್ಲಿದ್ದಾಗ ವಿದ್ಯುತ್ತಿನ ಒಳ್ಳೆಯ ವಿದ್ಯುತ್ ವಾಹಕಗಳು ಅಂತ ಹೇಳಿದ್ದಾರೆ. ಉತ್ತರ ಏನಾಗ್ತದೆ? ಇಲ್ಲಿ ಘನಸ್ಥಿತಿಯಲ್ಲಿದ್ದಾಗ ಏನಾಗ್ತದೆ ನೋಡ್ಕೊತ ಹೋಗೋಣಂತೆ. ಯಾವಾಗ ಕಾರಣ ಕೊಡಿ ಅಂತ ಬರ್ದಾಗಿಂದ ಬರಬೇಕು. ಅಯಾನಿಕ ಸಂಯುಕ್ತಗಳು ಘನ ಸ್ಥಿತಿಯಲ್ಲಿ ಇದ್ದಾಗ ಸ್ವತಂತ್ರವಾಗಿ ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹೊಂದಿರುವುದಿಲ್ಲ ಅಥವಾ ಅಯಾನುಗಳನ್ನು ಹೊಂದಿರುವುದಿಲ್ಲ. ಆದರೆ ದ್ರವ ಸ್ಥಿತಿಯಲ್ಲಿ, ಕರಗದ ಸ್ಥಿತಿಯಲ್ಲಿ ಅಯಾನುಗಳು ಬಿಡಿ ಬಿಡಿಯಾಗಿ ಇರುತ್ತವೆ ಮತ್ತು ಸ್ವತಂತ್ರವಾಗಿ ಚಲಿಸುತ್ತವೆ. ಈ ಅಯಾನುಗಳ ಮೂಲಕ ವಿದ್ಯುತ್ ಪ್ರವಾಹವಾಗುತ್ತದೆ. ಹಾಗಾಗಿ ದ್ರವ ಸ್ಥಿತಿಯಲ್ಲಿದ್ದಾಗ ಅವು ಉತ್ತಮ ವಿದ್ಯುತ್ತಿನ ವಾಹಕಗಳು ಎಂದು ನಾವು ಹೇಳ್ತೀವಿ. 2ನೆಯ ಪ್ರಶ್ನೆ, ಸೋಡಿಯಂ ಪೊಟ್ಯಾಷಿಯಂ ಲೋಹಗಳನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ ಏಕೆ? ಸೋಡಿಯಂ ಮತ್ತು ಪೊಟ್ಯಾಷಿಯಂನಂತಹ ಧಾತುಗಳು ಅತ್ಯಂತ ಕ್ರಿಯಾಶೀಲ ಧಾತುಗಳಾಗಿದ್ದು ವಾತಾವರಣದಲ್ಲಿನ ತೇವಾಂಶದೊಂದಿಗೆ ವರ್ತಿಸಿ ಹೊತ್ತಿ ಉರಿಯುತ್ತವೆ. ಹಾಗಾಗಿ ಅವುಗಳನ್ನು ನಾವು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡಬೇಕು. ಏಕೆಂದರೆ ಸೀಮೆ ಎಣ್ಣೆಯಲ್ಲಿ ಅವುಗಳು ಯಾವುದೇ ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ. ಸಿ, ಅಲ್ಯೂಮಿನಿಯಂ ಕ್ರಿಯಾಶೀಲ ಲೋಹವಾಗಿದ್ದರೂ ಇದನ್ನು ಅಡುಗೆ ಪಾತ್ರೆಗಳ ತಯಾರಿಕೆಯಲ್ಲಿ ಬಳಸುವರು ಏಕೆ? ಉತ್ತರ ಬರೀತೀರಿ. ಅಲ್ಯೂಮಿನಿಯಂ ಅತ್ಯಂತ ಕ್ರಿಯಾಶೀಲ ಧಾತು. ಇದು ಗಾಳಿಯಲ್ಲಿನ ಆಮ್ಲಜನಕದೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಆಕ್ಸೈಡ್ ಗಟ್ಟಿಯಾದಂತಹ ಪದರವನ್ನು ಉಂಟು ಮಾಡುತ್ತದೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರವು ಗಾಳಿ, ನೀರು ಮತ್ತು ಆಹಾರದೊಂದಿಗೆ ವರ್ತನೆ ಮಾಡುವುದಿಲ್ಲ. ಹಾಗಾಗಿ ಈ ಒಂದು ಪಾತ್ರೆಯಲ್ಲಿ ಆಹಾರವನ್ನು ತಯಾರಿಸಿದರೂ ಕೂಡ ಅಲ್ಯೂಮಿನಿಯಂ ಆಹಾರದೊಂದಿಗೆ ಮಿಶ್ರಣಗೊಳ್ಳುವುದಿಲ್ಲ ಎಂದು ಬರೀಬಹುದು. 62ನೇ ಪ್ರಶ್ನೆ ಮುಗಿತು. 63ನೇ ಪ್ರಶ್ನೆಯನ್ನು ನೋಡುವಂತೆ. 63ನೇ ಪ್ರಶ್ನೆ ಏನು ಹೇಳ್ತಾರೆ ನೋಡಿ. ಇಲ್ಲಿ ಕೆಲವೊಂದಿಷ್ಟು ಪ್ರಯೋಗದ ಚಿತ್ರಣ ತೋರಿಸಿದ್ದಾರೆ. ಏನೇನಿದೆ? ಇಕ್ಕಳ, ಪ್ರಣಾಳ, ಗಂಧದ ಪುಡಿ ಇದೆ, ಸಲ್ಫರ್ ಅಂತ ಹೇಳ್ತೀವಿ, ಇರುವ ಒಂದು ಚಮಚ. ಆ ಚಮಚ ಕೆಳಗಡೆ ಏನು ಮಾಡ್ತಾ ಇದ್ದಾರೆ? ಬರ್ನರಿಂದ ಬಿಸಿಯನ್ನು ಕೊಡ್ತಾ ಇದ್ದಾರೆ. ಈ ಸಲ್ಫರ್ ಗಾಳಿಯಲ್ಲಿ ಉರಿದು ಏನಾಗ್ತದೆ? ಸಲ್ಫರ್ ಡೈಆಕ್ಸೈಡ್ ಆಗುತ್ತದೆ. ಸಲ್ಫರ್ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ಸಲ್ಫರ್ ಡೈಆಕ್ಸೈಡ್ ಆಗ್ತದೆ. ಸಲ್ಫರ್ ಅನ್ನೋದು ಸಾಲಿಡ್, ಆಕ್ಸಿಜನ್ ಅನ್ನೋದು ಗ್ಯಾಸ್. ಸಲ್ಫರ್ ಡೈಆಕ್ಸೈಡ್ ಅಂತಂದರೆ ಅದು ಗ್ಯಾಸ್ ನಿಮಗೆ ಸಿಗ್ತದೆ. ಇದು ಗ್ಯಾಸ್ ಕಂದು ಬಣ್ಣದ ಗ್ಯಾಸ್ ಇರ್ತದೆ. ಅತ್ಯಂತ ಕಡು ವಾಸನೆಯನ್ನು ಹೊಂದಿರುತ್ತದೆ. ಅತ್ಯಂತ ಕಮಟು ವಾಸನೆಯನ್ನು ಹೊಂದಿರುತ್ತದೆ ಅಥವಾ ಮೂಗಿಗೆ ಚೆನ್ನಾಗಿ ಇಲ್ಲದ ವಾಸನೆ ಇದರದು ಇರುತ್ತದೆ. ಓಕೆ, ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ? ತೋರಿಸಿದ್ದಾರೆ ಪ್ರಣಾಳವನ್ನು ತಲೆ ಕೆಳಗು ಮಾಡಿ ಬಿಡುಗಡೆಯಾದ ಅನಿಲವನ್ನು ಸಂಗ್ರಹಿಸಿದರೆ ಅಲ್ಲಿ ಅನಿಲ ಸಂಗ್ರಹಣೆ ಆಗಿದೆ. ಸಂಗ್ರಹಿಸಿದ ಅನಿಲಗಳ ವರ್ತನೆ ಇವುಗಳ ಮೇಲೆ ಹೇಗಿರುತ್ತದೆ ಅಂತ ಕೇಳಿದರೆ, ಒಂದನೇದು ಶುಷ್ಕ ಲಿಟ್ಮಸ್ ಕಾಗದ. ಸಂಗ್ರಹಿಸಿದ ಅನಿಲವು ಸಲ್ಫರ್ ಡೈಆಕ್ಸೈಡ್ ಶುಷ್ಕ ಲಿಟ್ಮಸ್ ಕಾಗದದ ಜೊತೆಗೆ ವರ್ತಿಸಿದಾಗ ಯಾವುದೇ ಪರಿವರ್ತನೆಗಳು ಕಂಡುಬರುವುದಿಲ್ಲ. ಏಕೆಂದರೆ ಈ ಲಿಟ್ಮಸ್ ಕಾಗದದಲ್ಲಿ ಯಾವುದೇ ತೇವಾಂಶ ಇರುವುದಿಲ್ಲ. ಸಲ್ಫರ್ ಡೈಆಕ್ಸೈಡ್ ತೇವಾಂಶದೊಂದಿಗೆ ವರ್ತನೆ ಮಾಡುತ್ತದೆಯೇ ವಿನಃ ಶುಷ್ಕ
ಲಿಟ್ಮಸ್ ಕಾಗದದ ಜೊತೆಗೆ ವರ್ತನೆ ಮಾಡುವುದಿಲ್ಲ. ಇಲ್ಲೊಂದು ಪಾಯಿಂಟ್ ಬರಿತೀರಿ. ನೆಕ್ಸ್ಟ್, ತೇವವಿರುವ ಲಿಟ್ಮಸ್ ಕಾಗದದೊಂದಿಗೆ ವರ್ತಿಸಿದಾಗ ಏನಾಗ್ತದೆ? ತೇವ ಎಂದರೆ ನೀರು. ಹಾಗಾಗಿ ಈಗೇನು ಮಾಡ್ತೀನಿ ನಾನು, ತೇವಯುತ ಲಿಟ್ಮಸ್ ಕಾಗದದೊಂದಿಗೆ ಏನು ವರ್ತನೆ ಮಾಡಬೇಕು? ಸಲ್ಫರ್ ಡೈಆಕ್ಸೈಡ್ ವರ್ತನೆ ಮಾಡಬೇಕು. ಆವಾಗ ಏನು ಸಿಗ್ತದೆ ನೋಡಿ, ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ನೀರು. ಈ ನೀರು ಎದರಲ್ಲಿದೆ? ಲಿಟ್ಮಸ್ ಕಾಗದದಲ್ಲಿ ಇದೆ. ಲಿಟ್ಮಸ್ ಕಾಗದದಲ್ಲಿ ನೀರಿದೆ. ವರ್ತನೆ ಮಾಡಿದಾಗ ಏನು ಸಿಗ್ತದೆ ನಿಮಗೆ? H2SO3 ಸಿಗ್ತದೆ. ಸಲ್ಫ್ಯೂರಸ್ ಆಮ್ಲ. ಸಲ್ಫ್ಯೂರಸ್ ಆಮ್ಲ. H2SO4 ಇದ್ದರೆ ಸಲ್ಫ್ಯೂರಿಕ್ ಆಮ್ಲ. H2SO3 ಇದ್ದರೆ ಸಲ್ಫ್ಯೂರಸ್ ಆಮ್ಲ. ಸಲ್ಫ್ಯೂರಸ್ ಆಮ್ಲವು ಇದು ತುಂಬ ವೀಕ್ ಆಗಿರುತ್ತದೆ, ದುರ್ಬಲ ಆಮ್ಲವಾಗಿರುತ್ತದೆ. ಇದರ ವಾಸನೆ ಕಡು ವಾಸನೆ ಇರುತ್ತದೆ. ಓಕೆನಾ? ಅವ್ರೇನು ಕೇಳ್ತಾ ಇದ್ದಾರೆ? ತೇವಯುತ ಲಿಟ್ಮಸ್ ಕಾಗದದ ಮೇಲೆ ವರ್ತನೆ ಮಾಡಿದಾಗ ಏನಾಗ್ತದೆ ಅಂತ ಬರಿಬೇಕು. ಸಲ್ಫರ್ ಡೈಆಕ್ಸೈಡ್ ಲಿಟ್ಮಸ್ ಕಾಗದದಲ್ಲಿನ ನೀರಿನೊಂದಿಗೆ ವರ್ತಿಸಿ ಸಲ್ಫ್ಯೂರಸ್ ಆಕ್ಸೈಡ್ ಉಂಟಾಗುತ್ತದೆ. ಒಂದು ವೇಳೆ ಲಿಟ್ಮಸ್ ಕಾಗದವು ನೀಲಿ ಬಣ್ಣದ್ದಾಗಿದ್ದರೆ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ, ಏಕೆಂದರೆ H2SO3 ಒಂದು ದುರ್ಬಲ ಆಮ್ಲವಾಗಿದೆ ಅಂತ ನೀವು ಬರಿಬೇಕು. ಇಲ್ಲಿ ನಡೆಯುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳ್ತಾರೆ. H2 ಇದೆ, SO3 ಇದೆ. ಸರಿದೂಗಿಸಿದ ಸಮೀಕರಣ ನಿಮಗೆ ಇಲ್ಲಿ ಕಾಣ್ತಾ ಇದೆ. ಇದು ಏನಾಗ್ತದೆ? H2SO3 ಅಂತಂದರೆ ಇದು ಗ್ಯಾಸ್ ಇದೆ, ಇದು ಲಿಕ್ವಿಡ್ ಇದೆ. ಇದು ಏನಾಗಿ ಸಿಗ್ತದಪ್ಪ ಅಂತಂದರೆ ಅಕ್ವೇಸ್ ಸೊಲ್ಯೂಷನ್ ಸಿಕ್ಬಿಡ್ತದೆ. ಸರಿನಾ? ಓಕೆ, ಇದನ್ನು ಬರೆದು ಬಿಟ್ಟರೆ ಸಾಕಾಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡ್ಕೊತ ಹೋಗೋಣಂತೆ. ಪ್ರಶ್ನೆ 64 ಏನಿದೆ? 64ನೇ ಪ್ರಶ್ನೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸುವ ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ. ಈ ಚಿತ್ರ ನಿಮಗೆ ಗೊತ್ತಿದೆ, ಹಲವಾರು ಬಾರಿ ಈ ಪ್ರಶ್ನೆಯನ್ನು ಕೇಳಿದರೆ. ಚಿತ್ರ ತುಂಬ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ನೀವು ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಸರ್, ಚಿತ್ರ ಎಲ್ಲಿದೆ? ಪುಸ್ತಕದಲ್ಲಿ ಇದೆ, ನೀವು ನೋಡ್ಕೊಳ್ಬೋದು. ಮುಂದಿನ ಪ್ರಶ್ನೆ. ತಾಮ್ರದ ವಿದ್ಯುತ್ ವಿಭಜನೆ ತೋರಿಸುವ ಚಿತ್ರವನ್ನು ಬರೆದು ಮತ್ತು ಎಲ್ಲ ಭಾಗಗಳನ್ನು ಗುರುತಿಸಿ. ಇದು ಕೂಡ ಚಿತ್ರ ಪುಸ್ತಕದಲ್ಲಿ ನಿಮಗೆ ಸಿಗ್ತದೆ. ಅತಿ ಉತ್ತಮವಾದಂತಹ ಪ್ರಶ್ನೆ. ಹಲವಾರು ಬಾರಿ ಈ ಪ್ರಶ್ನೆಯನ್ನು ಕೇಳಿದರೆ. ಹಾಗಾಗಿ ಈ ಚಿತ್ರವನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಪುಸ್ತಕದಲ್ಲಿ ಚಿತ್ರ ಇದೆ, ಅದನ್ನು ನೋಡ್ಕೊಂಡು ನೀವು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಪ್ರಶ್ನೆ. ಕ್ರಿಯಾಶೀಲತೆಯ ಸರಣಿಯಲ್ಲಿನ ಮಧ್ಯದಲ್ಲಿ ಇರುವ ಲೋಹಗಳನ್ನು ಅವುಗಳ ಅದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ ಅಂತ ಕೇಳಿದರೆ ಉತ್ತರ ಏನು ಬರಬೇಕು? ಕ್ರಿಯಾಶೀಲತೆ ಸರಣಿಯಲ್ಲಿನ ಮಧ್ಯದಲ್ಲಿರುವ ಧಾತುಗಳು ನಿಸರ್ಗದಲ್ಲಿ ಕಾರ್ಬೋನೇಟ್ ಅಥವಾ ಸಲ್ಫೈಡ್ ರೂಪದಲ್ಲಿ ಕಂಡುಬರುತ್ತವೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್. ಕಾರ್ಬೋನೇಟ್ ರೂಪದಲ್ಲಿನ ಲೋಹಗಳನ್ನು ಆಕ್ಸೈಡ್ಗಳ ರೂಪಕ್ಕೆ ತರಲು ಕಾಸುವಿಕೆ ಕ್ರಿಯೆ ಜರುಗುತ್ತದೆ. ಅದು ಸೆಕೆಂಡ್ ಪಾಯಿಂಟ್ ಐತೆ. ಥರ್ಡ್ ಪಾಯಿಂಟ್. ಸಲ್ಫೈಡ್ ಲೋಹಗಳನ್ನು ಆಕ್ಸೈಡ್ ಲೋಹಗಳನ್ನಾಗಿ ಮಾಡಲು ನಾವು ಹುರಿಯುವಿಕೆ ಕ್ರಿಯೆಯನ್ನು ಮಾಡುತ್ತೇವೆ. ಆವಾಗ ಸಲ್ಫೈಡ್ ಇದ್ದಿದ್ದು ಲೋಹದ ಆಕ್ಸೈಡ್ ಆಗುತ್ತದೆ. ಅದಾದ ನಂತರ ನಾಲ್ಕನೇ ಪಾಯಿಂಟ್ ಏನು ಬರೀಬೇಕು ಅಂತಂದರೆ, ಲೋಹದ ಆಕ್ಸೈಡ್ಗಳನ್ನು ಸೂಕ್ತವಾದಂತಹ ಅಪಕರ್ಷಣಕಾರಿಗಳನ್ನು ಉಪಯೋಗಿಸಿ, ಉದಾಹರಣೆ ಕಾರ್ಬನ್ ಉಪಯೋಗಿಸಿ ಲೋಹದ ಆಕ್ಸೈಡ್ನಿಂದ ಲೋಹವನ್ನು ಪಡೆಯಬಹುದು. ಅದಾದ ನಂತರ ಈ ರೀತಿಯಾಗಿ ಪಡೆದ ಲೋಹವು ಸಂಪೂರ್ಣವಾಗಿ ಶುದ್ಧವಾಗಿರುವುದಿಲ್ಲ. ಇದನ್ನು ನಾವು ವಿದ್ಯುತ್ ವಿಭಜನೀಯ ಶುದ್ಧೀಕರಣದಿಂದ ಇನ್ನೂ ಪರಿಶುದ್ಧವಾಗಿ ಗೊಳಿಸಬಹುದು ಅಂತ ಇಷ್ಟು 4-5 ಪಾಯಿಂಟ್ಗಳು ಬರಿಬೇಕು. ಓಕೆ. ಅದಾದ ನಂತರ ಏನು ಕೇಳ್ತಾರೆ ಅವರು? ಅವುಗಳ ಅದುರುಗಳಿಂದ ಹೇಗೆ ಉದ್ಧರಿಸುತ್ತಾರೆ ವಿವರಿಸಿ. ವಿವರಣೆ ಕೊಟ್ಬಿಟ್ವಿ ನಿಮಗೆ. ಸರಿನಾ? ಒಂದು ಕಾರ್ಬೋನೇಟ್ ಬರಿಬೇಕು, ಇನ್ನೊಂದು ಸಲ್ಫೈಡ್ ಬರಿಬೇಕು. ಸಲ್ಫೈಡ್ ಇದೆಲ್ಲ ಅದು ಕಾರ್ಬೋನೇಟ್ದು ಒಂದು ಉದಾಹರಣೆ ಬರಿಬೇಕು. ZnCO3 ಅಂತಿದೆ ನೋಡಿ, ಆ ಒಂದು ಉದಾಹರಣೆ ಪುಸ್ತಕದಲ್ಲಿದೆ, ಆ ಒಂದು ಉದಾಹರಣೆ ಬರಿಬೇಕು. ಅದಾದಂಥ ಹುರಿಯುವಿಕೆಗೆ ಒಂದು ಉದಾಹರಣೆ ಬರಿಬೇಕು. 2 ಉದಾಹರಣೆಗಳು ನೀವು ತೋರಿಸ್ಬೇಕಾಗ್ತದೆ. ಎಷ್ಟು ತೋರಿಸಿ ಒಂದು 4-5 ಪಾಯಿಂಟ್ ಹೇಳಿದ್ನಲ್ಲ, ಆ 4-5 ಪಾಯಿಂಟ್ಗಳನ್ನು ಪರ್ಫೆಕ್ಟಾಗಿ ನೀಟಾಗಿ ಬರೆದ್ರೆ ಸಾಕಾಗುತ್ತದೆ. 67ನೇ ಪ್ರಶ್ನೆ. ಬೆಳ್ಳಿ ಮತ್ತು ತಾಮ್ರದ ವಸ್ತುಗಳು ಅವುಗಳ ಮೇಲೆ ಹೊಳಪನ್ನು
ಕಳೆದುಕೊಳ್ಳುತ್ತವೆ ಹೇಗೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಬರೀಬೇಕು. ಬೆಳ್ಳಿಯು ವಾತಾವರಣದಲ್ಲಿನ ಹೈಡ್ರೋಜನ್ ಸಲ್ಫೈಡ್ನೊಂದಿಗೆ ವರ್ತಿಸಿದಾಗ ಬೆಳ್ಳಿಯ ಸಲ್ಫೈಡ್ ಉಂಟಾಗುತ್ತದೆ. ಇದು ಬೆಳ್ಳಿಯ ನೈಸರ್ಗಿಕ ಬಣ್ಣವನ್ನು ಕಪ್ಪು ಬಣ್ಣವನ್ನಾಗಿ ಮಾರ್ಪಾಡು ಹೊಂದಿಸುತ್ತದೆ. 1ನೇ ಪಾಯಿಂಟ್. 2ನೇ ಪಾಯಿಂಟ್, ತಾಮ್ರವು ಗಾಳಿಯಲ್ಲಿನ ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಮತ್ತು ತೇವಾಂಶದೊಂದಿಗೆ ವರ್ತಿಸಿದಾಗ ಕಾಪರ್ ಕಾರ್ಬೋನೇಟ್ ಉಂಟಾಗುತ್ತದೆ. ಇದು ತಾಮ್ರದ ನೈಸರ್ಗಿಕ ಕಂದು ಬಣ್ಣವನ್ನು ಹಸಿರು ಬಣ್ಣವನ್ನಾಗಿ ಮಾರ್ಪಾಡು ಹೊಂದಿಸುತ್ತದೆ. ಈ ರೀತಿಯಾಗಿ ತಾಮ್ರ ಮತ್ತು ಬೆಳ್ಳಿ ತಮ್ಮ ಹೊಳಪುಗಳನ್ನು ಕಳೆದುಕೊಳ್ಳುತ್ತವೆ ಅಂತ ನಾವು ಬರೀಬಹುದು. ಮುಂದಿನ ಪ್ರಶ್ನೆ, ಗ್ಯಾಲ್ವನೀಕರಣವು ಕಬ್ಬಿಣದ ವಸ್ತುಗಳನ್ನು ಹೇಗೆ ಸಂರಕ್ಷಿಸುತ್ತದೆ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಏನು ಮಾಡಬೇಕು? ಗ್ಯಾಲ್ವನೀಕರಣ ಎಂದರೆ ಸತುವಿನ ಲೇಪನವನ್ನು ಕಬ್ಬಿಣದ ಮೇಲೆ ಮಾಡುವ ಕ್ರಿಯೆಯಾಗಿದೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸತುವು ಕಬ್ಬಿಣಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತುವಾಗಿದ್ದು ಮೊದಲು ತಾನು ಅಪಕರ್ಷಣೆ ಹೊಂದಿ ನಶಿಸಿ ಹೋಗುತ್ತದೆ. ಈ ರೀತಿಯಾಗಿ ನಶಿಸಲು ಅದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತದೆ. ಅಲ್ಲಿಯವರೆಗೂ ಕೂಡ ಈ ಒಂದು ಸತು ಕಬ್ಬಿಣವನ್ನು ತುಕ್ಕು ಹಿಡಿಯದಂತೆ ತಡೆಗಟ್ಟುತ್ತದೆ ಅಂತ ಬರಿಬೇಕು. ಓಕೆ. ಅದಾದ ನಂತರ ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಆಗಿದೆ. ಏಕೆ? ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇದು ಲೋಹೀಯ ಲವಣ ಅಲೋಹೀಯ ಲವಣದೊಂದಿಗೆ ಅಥವಾ ಲೋಹೀಯ ದ್ರಾವಣ ಅಲೋಹೀಯ ದ್ರಾವಣಗಳೊಂದಿಗೆ, ಲೋಹೀಯ ಅಲೋಹೀಯ ಅಲ್ಲ, ಏನಂತ ಬರೀಬೇಕು? ಆಮ್ಲೀಯ ದ್ರಾವಣ ಅಥವಾ ಪ್ರತ್ಯಾಮ್ಲೀಯ ದ್ರಾವಣ ಎರಡರ ಜೊತೆಗೂ ಕೂಡ ವರ್ತನೆ ಮಾಡಿ ಲವಣ ಮತ್ತು ನೀರನ್ನು ಉಂಟು ಮಾಡುವಂತಹ ಶಕ್ತಿ ಯಾವುದಕ್ಕಿದೆ? ಅಲ್ಯೂಮಿನಿಯಂ ಆಕ್ಸೈಡ್ಗೆ ಇದೆ. ಹಾಗಾಗಿ ಇದನ್ನು ಉಭಯವರ್ತಿ ಆಕ್ಸೈಡ್ಗಳು ಎಂದು ಕರೆಯುವರು. 2 ಉದಾಹರಣೆಗಳಿದ್ದಾವೆ. ಆ 2 ಉದಾಹರಣೆಗಳಲ್ಲಿ ಬರಿಬೇಕಾಗ್ತದೆ. ಮುಂದಿನ ಪ್ರಶ್ನೆ 68ನೆಯ ಪ್ರಶ್ನೆ, 4 ಅಂಕದ ಪ್ರಶ್ನೆ ಇದು. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ NaO ಮತ್ತು MgOಗಳ ಉಂಟಾಗುವಿಕೆಯನ್ನು ತೋರಿಸಿ. ಇದನ್ನು 2 ಬಾರಿ ಪ್ರಶ್ನೆ ಕೇಳಿದರೆ ಸಿಂಪಲ್ ಪ್ರಶ್ನೆ. NaO ಅಂತ ಹೇಳಿದರೆ N ಅಂತಂದರೆ ಸೋಡಿಯಂ, ಅದಕ್ಕೆ 11 ಎಲೆಕ್ಟ್ರಾನ್ಗಳು ಇರ್ತವೆ, 11 ಪ್ರೋಟಾನ್ಗಳು ಇರ್ತವೆ. ಈ 11 ಎಲೆಕ್ಟ್ರಾನ್ಗಳು ಪ್ರೋಟಾನ್ಗಳನ್ನ ಹೆಂಗೆ ಬರಿಬೋದು ನಾವು? 2,8,1 ಅಂತ ಬರಿಬೋದು. ಇಲ್ಲ ಅಂತಂದರೆ 1s2 2s2 2p6 3s1 ಅಂತ ಬರಿಬೋದು. 1s2 2s2 2p6 3s1 ಅಂತ ನಾವು ಬರಿಬಹುದು. ಇದನ್ನು ನಾವು ಚುಕ್ಕಿಯ ರೂಪದಲ್ಲಿ ತೋರಿಸಿದಾಗ ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನು ಕಂಡು ಬರುತ್ತದೆ. ಹಾಗಾಗಿ ಸೋಡಿಯಂ 1 ಏನು ಮಾಡ್ತೀನಿ ನಾನು? ಚುಕ್ಕಿ ಕೊಟ್ಬಿಡ್ತೀನಿ. ಕರೆಕ್ಟ್. ಈ ಥರ ಇಲ್ಲಾಂದ್ರೆ ಒಂದು ಸರ್ಕಲ್ ಡ್ರಾ ಮಾಡೋದಂತೆ. ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನುಗಳು ಅಲ್ಲ, ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. 2ನೇ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳಿದ್ದಾವೆ. 8 ಎಲೆಕ್ಟ್ರಾನ್ಗಳನ್ನು ನಾನು ಡ್ರಾ ಮಾಡ್ತೀನಿ. 3ನೇ ಕವಚದಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇದೆ. ಹಾಗಾಗಿ 3ನೇ ಕವಚದಲ್ಲಿ ಒಂದೇ 1 ಎಲೆಕ್ಟ್ರಾನು ನಾನು ಡ್ರಾ ಮಾಡ್ತೇನೆ. ಇದೇ ರೀತಿಯಾಗಿ ಆಕ್ಸಿಜನ್ ಕೊಟ್ಟಿದ್ದಾರೆ. NaO ಆಕ್ಸಿಜನ್ O ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಮಾಡುವಂತೆ? ಆಕ್ಸಿಜನ್ 8ನೇದು. ಹೈಡ್ರೋಜನ್, ಹೀಲಿಯಂ, ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್. ಹೈಡ್ರೋಜನ್ ಅಂತ ಹೇಳಿದ್ ನಾನು, ಮತ್ತು ನಾನು ಆಕ್ಸಿಜನ್ ಅದು. ಹೈಡ್ರೋಜನ್ ಅಲ್ಲ, ಆಕ್ಸಿಜನ್. ಆಕ್ಸಿಜನ್ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ನೋಡ್ಕೊತ ಹೋದಂತೆ. 8 ಅಂತಂದರೆ ಅದನ್ನು ಹೆಂಗೆ ಬರಿಬೋದು? 2,6 ಅಂತ ಬರಿಬೋದು ನಾವು. ಅಂದರೆ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದೆ ನೋಡುವಂತೆ? 1s2, ಅದಾದ ನಂತರ 2s2 2p2 2p2 6 ಆಯ್ತಲ್ಲ, 2p4 ಆಗ್ತದೆ. ಕರೆಕ್ಟ್. ಈಗ ನೋಡಿ, ಅತ್ಯಂತ ಹೊರಕವಚದಲ್ಲಿ 6 ಎಲೆಕ್ಟ್ರಾನ್ಗಳಿದ್ದಾವೆ. ಆದರೆ ವೇಲೆನ್ಸಿ ಎಷ್ಟಾಗ್ತದೆ? 2 ಆಗ್ಬಿಡ್ತದೆ. ಯಾಕೆ? ಅತ್ಯಂತ ಹೊರಕವಚ ತುಂಬಬೇಕು ಅಂತಂದರೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ ಬೇಕು? ಈ ತುಂಬಬೇಕಂತಂದರೆ ಇನ್ನೂ 2 ಎಲೆಕ್ಟ್ರಾನ್ ಬೇಕಾಗ್ತದೆ. ಸರಿನಾ? 2 ಎಲೆಕ್ಟ್ರಾನ್ ಬೇಕಂತಂದರೆ 2 ಸೋಡಿಯಂನೊಂದಿಗೆ ಇದು ವರ್ತನೆ ಮಾಡ್ತದೆ. ಆಕ್ಸಿಜನ್
ಅತ್ಯಂತ ಒಂದನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ನಿಮಗೆ ಕಂಡು ಬರ್ತವೆ. ಎರಡನೇ ಕವಚದಲ್ಲಿ 1 2 3 4 5 6 ಎಲೆಕ್ಟ್ರಾನ್ಗಳು. ಇನ್ನೂ 2 ಎಲೆಕ್ಟ್ರಾನ್ಗಳು ಬೇಕು. ಇಲ್ಲಿ ಒಂದು ಎಲೆಕ್ಟ್ರಾನ್ ನಿಮಗೆ ಸೋಡಿಯಂನಲ್ಲಿ ಕಂಡು ಬರ್ತಾ ಇದೆ. ಈ ಸೋಡಿಯಂ ಈ ಒಂದು ಎಲೆಕ್ಟ್ರಾನ್ ಆಕ್ಸಿಜನ್ಗೆ ವರ್ಗಾವಣೆ ಮಾಡುತ್ತದೆ. ಅದೇ ರೀತಿಯಾಗಿ ಇನ್ನೊಂದು ಸೋಡಿಯಮನ್ನು ತೆಗೆದುಕೊಂಡಾಗ ಇದು ಅತ್ಯಂತ ಹೊರಕೋಶದಲ್ಲಿ 1 ಎಲೆಕ್ಟ್ರಾನ್ ಇದೆ ಅಂತ ತಿಳ್ಕೊಂಬಿಡಿ. ಈ 1 ಎಲೆಕ್ಟ್ರಾನ್ ಇದೆ, ಇದು ಕೂಡ ಏನಾಗ್ತದೆ, ಎಲೆಕ್ಟ್ರಾನ್ ವರ್ಗಾವಣೆ ಆಗ್ತದೆ. ಎಲೆಕ್ಟ್ರಾನ್ ವರ್ಗಾವಣೆ ಆದಾಗ ಇಲ್ಲಿ ಒಂದು ಬಂಧ ಉಂಟಾಗ್ತದೆ. ಈ ಬಂಧವನ್ನು ನಾವೇನಂತ ಕರಿತೀವಿ, ಅಯಾನಿಕ ಬಂಧ ಅಂತ ಕರಿತೀವಿ. ಸರಿನಾ? ಈ ರೀತಿ ನೀವು ಚಿತ್ರವನ್ನು ತೋರಿಸಬೇಕು. ಇದೇ ರೀತಿಯಾಗಿ MgO ಇದೆ. Mg ಅಂತಂದರೆ ಮೆಗ್ನೀಷಿಯಂ 12 1s2 2s2 2p6 3s2. ಈ ಥರ ಬರೆಯೋಕೆ ಆಗಲಿಲ್ಲ ಅಂತಂದರೆ ನೀವೇನು ಬರಿಬೇಕು, 2, 8, 2 2 8 ಪಕ್ಕ ಇರ್ತದೆ, 8 ಆದ 2. ಯಾಕೆ ಉಳಿದಿದ್ದು 2 ಉಳಿತದೆ. 2 + 8 10, ಇನ್ನು 2 ಉಳಿತು 12. ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳಿದ್ದಾವೆ? Mg ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ನಿಮಗೆ ಕಂಡು ಬರ್ತವೆ. ಆಮೇಲೆ MgO ಇದೆ. ಆಕ್ಸಿಜನ್ ಅಂತ ನಾವು ತೆಗೆದುಕೊಂಡಾಗ 1s2 2s2 2p4 ಅಂದರೆ 2, 6 ಅಂತ ಬಂತು. ಆಕ್ಸಿಜನ್ನ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಕಂಡು ಬರ್ತವೆ ನಿಮಗೆ? ಇರಲಿ ಬಿಡಿ. 1 2 3 4 5 6 ಎಲೆಕ್ಟ್ರಾನ್ಗಳು. ಒಂದು ಡಾಟ್ ಕೊಟ್ಟರೆ ಒಂದು ಚಿಕ್ಕಿ ಕೊಟ್ಟಿರಬೇಕಾದ್ರೆ. ಮೆಗ್ನೀಷಿಯಂನಲ್ಲಿ 2 ಹೆಚ್ಚಿನ ಎಲೆಕ್ಟ್ರಾನ್ಗಳಿದ್ದಾವೆ. ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಬೇಕು. ಈ 2 ಎಲೆಕ್ಟ್ರಾನ್ ಏನಾಗ್ತವೆ? ವರ್ಗಾವಣೆ ಆಗ್ಬಿಡ್ತವೆ. 2 ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗಿ MgO ಆಗ್ತದೆ. ಇದು NaO, ನೈಟ್ರೋಜನ್ ಆಕ್ಸೈಡ್. NaO ಆಗಲ್ಲ, Na2O ಆಗ್ತದೆ. ಇಲ್ಲಿ NaO ಬರಬಾರ್ದಾಗಿತ್ತು. ಏನು ಬರಬೇಕಾಗಿತ್ತು? ಇಲ್ಲಿ ನೈಟ್ರಸ್ ಆಕ್ಸೈಡ್. ಇದು Na2O. 2 ಸೋಡಿಯಂ ಸೇರಿದಾಗ ಒಂದು ಆಕ್ಸಿಜನ್ಗೆ ಸಂಪೂರ್ಣವಾಗಿ ಎಲೆಕ್ಟ್ರಾನ್ಗಳನ್ನು ಕೊಡಬಹುದು. ಇಲ್ಲಿ ಮೆಗ್ನೀಷಿಯಂ ಆಲ್ರೆಡಿ 2 ಎಲೆಕ್ಟ್ರಾನ್ಗಳಿದ್ದಾವೆ, ಹಾಗಾಗಿ ಇದು MgO ಆಗ್ತದೆ, Mg2O ಆಗಲ್ಲ. ಯಾಕೆ ಮೆಗ್ನೀಷಿಯಂಗೆ 2 ಎಲೆಕ್ಟ್ರಾನ್ಗಳು ಕೊಟ್ಬಿಡ್ತದೆ ಒಂದೇ ಆಕ್ಸಿಜನ್ಗೆ. ಒಂದು ಮೆಗ್ನೀಷಿಯಂ 1 ಆಕ್ಸಿಜನ್ಗೆ ಸಫಿಸಿಯೆಂಟ್ ಆಗಿಬಿಡ್ತದೆ. ಇಲ್ಲಿ 2 ಸೋಡಿಯಂ 1 ಆಕ್ಸಿಜನ್ಗೆ ಸಫಿಸಿಯೆಂಟ್ ಆಗ್ತದೆ, ಹಾಗಾಗಿ Na2O ಅಂತ ಬರಿತೀವಿ. ಇದು 68ನೇ ಪ್ರಶ್ನೆ, 4 ಅಂಕದ ಪ್ರಶ್ನೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಈಗ 69ನೇ ಪ್ರಶ್ನೆ, A, B, C ಮತ್ತು D ಅಂತಕ್ಕಂತಹ 4 ಲೋಹದ ಚೂರುಗಳನ್ನು ತೆಗೆದುಕೊಂಡು ಈ ಕೆಳಗಿನ ಪ್ರಮಾಣದೊಳಗೆ ಒಂದಾದ ನಂತರ ಒಂದರಂತೆ ಹಾಕಿದೆ. ಬರುವಂತಹ ಫಲಿತಾಂಶಗಳನ್ನು ಕೆಳಗಿನಲ್ಲಿ ಪಟ್ಟಿ ಮಾಡಲಾಗಿದೆ. ಹಾಗಿದ್ರೆ ಏನಾಗ್ತದೆ ಅಂತ ಕೇಳ್ಕೊಂತ ಹೊಂಟಿದ್ದಾರೆ ಅವರು. ಲೋಹ ಎ ಇದೆ, ಕಬ್ಬಿಣದ ಸಲ್ಫೇಟ್ನೊಂದಿಗೆ ವರ್ತನೆ ಮಾಡುವುದಿಲ್ಲ, ಆದರೆ ತಾಮ್ರದ ಸ್ಥಾನವನ್ನು ಪಲ್ಲಟಗೊಳಿಸುತ್ತದೆ. ತಾಮ್ರದ ಸ್ಥಾನವನ್ನು ಪಲ್ಲಟಗೊಳಿಸ್ತದೆ ಅಂತಂದರೆ ಇದು ಕಬ್ಬಿಣನೇ ಇರಬೇಕು. ಕಬ್ಬಿಣ ಇದ್ದಾಗ ಕಬ್ಬಿಣದ ಸಲ್ಫೇಟ್ನಲ್ಲಿ ವರ್ತನೆ ಮಾಡುವುದಿಲ್ಲ, ತಾಮ್ರವನ್ನು ಪಲ್ಲಟಗೊಳಿಸುತ್ತದೆ. ಯಾಕಂತಂದರೆ ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ. ಆಮೇಲೆ ಅಲ್ಲಿ ಯಾವ ಪ್ರತಿಕ್ರಿಯೆ ಜರುಗಿಲ್ಲ, ಹಾಗಾಗಿ ಅಲ್ಲಿನೂ ಬರದೇ ಇಲ್ಲ ಅವರು. ಓಕೆ, ಅದಾದ ನಂತರ ಬಿ ಏನ ಮಾಡ್ತದೆ? ಕಬ್ಬಿಣವನ್ನು ಸ್ಥಾನ ಪಲ್ಲಟಗೊಳಿಸ್ತದೆ, ಸತುವಿನ ಜೊತೆಗೆ ವರ್ತನೆ ಮಾಡುವುದಿಲ್ಲ. ಅಂತಂದರೆ ಬಿ ಅಂತಕ್ಕಂಥದ್ದು ಏನಿರಬೇಕಾಗಿತ್ತು? ಇದು ಸತುವಿನ ಇರಬೇಕು. ಯಾಕಂದರೆ ಸತು ಅಧಿಕ ಕ್ರಿಯಾಶೀಲ ಧಾತು, ಹಾಗಾಗಿ ಈ ಒಂದು ಕಬ್ಬಿಣದ ಸ್ಥಾನವನ್ನು ಪಲ್ಲಟಗೊಳಿಸುತ್ತದೆ. ಮುಂದೆ ಸಿ ಇದೆ, ಬೆಳ್ಳಿಯ ನೈಟ್ರೇಟನ್ನು ತನ್ನ ಸ್ಥಾನದಿಂದ ಹೊರಗಡೆ ಹಾಕ್ತಾ ಇದೆ ಅಂತಂದರೆ ಇದು ಪಕ್ಕ ಏನಿರಬೇಕು? ಕಾಪರ್ ಇರಬೇಕು. ಕಾಪರ್, ತಾಮ್ರವು ಬೆಳ್ಳಿಯನ್ನು ಅದರ ಸ್ಥಾನದಿಂದ ಪಲ್ಲಟಗೊಳಿಸುತ್ತದೆ. ಏಕೆಂದರೆ ತಾಮ್ರವು ಬೆಳ್ಳಿಗಿಂತ ಅಧಿಕ ಕ್ರಿಯಾಶೀಲ ಧಾತು. ಈಗ ಡಿ ಅಂತಕ್ಕಂಥದ್ದು ಇಲ್ಲಿ ಬರೆದು ಬಿಡೋಣಂತೆ. ZN ಇರ್ತದೆ, ಇದೇನಿರ್ತದೆ? Fe ಇರ್ತದೆ. ಡಿ ಅಂತಕ್ಕಂಥದ್ದು ಯಾವುದೇ ಪ್ರತಿಕ್ರಿಯೆ ತೋರಿಸುವುದಿಲ್ಲ ಅಂತಂದರೆ ಅದು ಪಕ್ಕ ಬೆಳ್ಳಿ ಇರ್ತದೆ. ಬೆಳ್ಳಿ ಎಲ್ಲದಕ್ಕಿಂತ ಕಡಿಮೆ ಕ್ರಿಯಾಶೀಲ ಧಾತು, ಹಾಗಾಗಿ ಎಲ್ಲಿ ಪ್ರತಿಕ್ರಿಯೆ ಇಲ್ಲ. ಹಾಗಾಗಿ ನಾನು ಏನು ಬರ್ತೀನಿ? ಕೊನೆಯದಾಗಿ AG ಬರ್ಬಿಡ್ತೀನಿ, ಬೆಳ್ಳಿ. ಇಲ್ಲಿ ಪ್ರಶ್ನೆ ಏನು? ಅತ್ಯಂತ ಕ್ರಿಯಾಶೀಲ ಲೋಹ ಯಾವುದು ಅಂತ ಕೇಳ್ತಿದ್ರೆ ಅತ್ಯಂತ ಕ್ರಿಯಾಶೀಲ ಲೋಹ ಬಿ ಅಂತ ಬರಿತೀವಿ, ZN. ಒಂದು ವೇಳೆ ಬಿ ಅನ್ನು ತಾಮ್ರದ ಸಲ್ಫೇಟ್ ದ್ರಾವಣದೊಳಗೆ ಹಾಕಿದಾಗ ನೀವು ಏನನ್ನು ಗಮನಿಸುವಿರಿ? ಬಿ ಅಂತಂದರೆ ZN ಇದೆ. ZN ತಾಮ್ರದ ಸಲ್ಫೇಟ್ನಲ್ಲಿ ಹಾಕಿದಾಗ ಬಿಯು ತಾಮ್ರಕ್ಕಿಂತ, ಉತ್ತರ ಹೇಳ್ತಾ ಇದ್ದೀನಿ, ಬಿಯು
ತಾಮ್ರಕ್ಕಿಂತ ಅಧಿಕ ಕ್ರಿಯಾಶೀಲ ಧಾತು. ಇದು ತಾಮ್ರವನ್ನು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಪಲ್ಲಟಗೊಳಿಸುತ್ತದೆ ಹಾಗೂ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣವನ್ನು ಬದಲಾಯಿಸುತ್ತದೆ ಅಂತ ಬರಿಬೇಕು. ಎ ಬಿ ಸಿ ಮತ್ತು ಡಿ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆ ಇಳಿಕೆ ಕ್ರಮದಲ್ಲಿ ಬರಿಬೇಕಂತೆ. ಕ್ರಿಯಾಶೀಲತೆ ಇಳಿಕೆ ಅಂತಂದ್ರೆ ಹೆಚ್ಚಿನ ಕ್ರಿಯಾಶೀಲದಿಂದ ಕಡಿಮೆ ಕ್ರಿಯಾಶೀಲ. ಹೆಚ್ಚಿನ ಕ್ರಿಯಾಶೀಲ ಯಾವುದು? Zn. ಬಿ ಅದಾದ ನಂತರ ಯಾವುದು? ಎ ಅದಾದ ನಂತರ ಯಾವುದು? ಎ ಆದ ನಂತರ ಸಿ ಆದ ನಂತರ ಡಿ ಅಂತ ಕೊನೆಯದಾಗಿರ್ತದೆ. BACD ಅಂತ ನಾವು ಬರಿಬೋದು. ಇದು 69ನೇ ಪ್ರಶ್ನೆ ಆಯಿತು. ಈಗ 70ನೆಯ ಪ್ರಶ್ನೆಯನ್ನು ನೋಡಂತೆ. ಸೋಡಿಯಂ, ಆಕ್ಸಿಜನ್ ಮತ್ತು ಮ್ಯಾಗ್ನೀಷಿಯಂಗಳ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಬರೆಯಿರಿ. ಆಗಲೇ ಬರೆಸಿದೆ ನಿಮಗೆ ಸೋಡಿಯಂ, ಆಕ್ಸಿಜನ್, ಮ್ಯಾಗ್ನೀಷಿಯಂ ಇಲ್ಲಿ ಹಿಂದಿನ ಒಂದು ಪ್ರಶ್ನೆಯಲ್ಲಿ. ಈ ಕೆಳಗಿನವುಗಳನ್ನು ವಿವರಿಸಿ. ಖನಿಜಗಳು ಎಂದರೇನು, ಅದಿರುಗಳು ಎಂದರೇನು, ಮಡ್ಡಿ ಎಂದರೇನು ಅಂತ ಇದೆ. ಇದು ನಿಮಗೆ ಪುಸ್ತಕದಲ್ಲಿ ಕಂಡು ಬರ್ತದೆ. ಪುಸ್ತಕದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಏನಿದೆ ಪುಸ್ತಕದಲ್ಲಿ? ಅದಿರು ಎಂದರೇನು ಇಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಏನಂತ ಕೊಟ್ಟಿದ್ದಾರಪ್ಪ? ಲೋಹಗಳು ಅವುಗಳ ಅದಿರುಗಳಿಂದ ಹೇಗೆ ಸ್ಥಾನಪಟಗೊಳಿಸ್ತವಂತೆ. ಅತಿ ಕ್ರಿಯಾಪಟುತ್ವ, ಕಡಿಮೆ ಕ್ರಿಯಾಪಟುತ್ವ ಇದೆಲ್ಲ ಇಲ್ಲಿದೆ ನೋಡಿ. ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಧಾತು ಅಥವಾ ಸಂಯುಕ್ತಗಳನ್ನು ಖನಿಜಗಳು ಎನ್ನುವರು. 1ನೇ ಪಾಯಿಂಟ್. ಕೆಲವು ಸ್ಥಳಗಳಲ್ಲಿನ ಖನಿಜಗಳು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುತ್ತವೆ ಮತ್ತು ಇವುಗಳಿಂದ ಅದನ್ನು ಲಾಭದಾಯಕವಾಗಿ ಪಡೆಯಬಹುದು. ಅವುಗಳನ್ನು ನಾವು ಅದಿರುಗಳು ಎಂದು ಕರೀತೇವೆ. ಮಡ್ಡಿ ಅಂತ ಬಂದಾಗ ಇದು ಧನಾಗ್ರ ಮಡ್ಡಿ ಅಂತ ಹೇಳಿ ಕೊನೆಯದಾಗಿ ಬಂದುಬಿಡ್ತದೆ ನೋಡ್ರಿ. ಎಲ್ಲಿ ಬರ್ತದೆ ಅದು? ತಾಮ್ರದ ವಿದ್ಯುತ್ ವಿಭಜನೀಯ ಚಿತ್ರ ಇದೆಯಲ್ಲ, ಅಲ್ಲಿ ಧನಾಗ್ರ ಮಡ್ಡಿ ಅಂತ ಬರ್ತದೆ. ಧನಾಗ್ರ ಮಡ್ಡಿ ಅಂತಂದರೆ ನಿಮಗೆ ಯಾವಾಗ ಆನೋಡ್ನಿಂದ ಅಶುದ್ಧವಾದಂತಹ ಲೋಹ ಶುದ್ಧೀಕರಣಗೊಳ್ಳುತ್ತದೆಯೋ ಅದರ ಕೆಳಗೆ ಕಲ್ಮಶಗಳು ಕೂಡಿಕೊಳ್ಳುತ್ತವೆ. ಧನಾಗ್ರದ ಕೆಳಗಡೆ ಕಲ್ಮಶಗಳು ಕೂಡಿಕೊಳ್ಳುವಂತಹ ಭಾಗವನ್ನು ನಾವು ಧನಾಗ್ರ ಮಡ್ಡಿ ಎಂದು ಕರೆಯುತ್ತೇವೆ ಅಂತ ಬರಿಬೋದು. ಇಲ್ಲಿ ನೋಡ್ರಿ. ಕಶ್ಮಲಗಳು ದ್ರಾವಣಕ್ಕೆ ಸೇರಿಕೊಂಡರೆ ವಿಲೀನವಾಗದ ಇರುವ ಕಶ್ಮಲಗಳು ಧನಾಗ್ರದ ಕೆಳಭಾಗದಲ್ಲಿ ಸಂಗ್ರಹಗೊಳ್ಳುತ್ತವೆ. ಇವುಗಳನ್ನು ಧನಾಗ್ರ ಮಡ್ಡಿ ಎಂದು ನಾವು ಕರೆಯುತ್ತೇವೆ ಅಂತ ಬರೆಯಬಹುದು. ಈ ಪ್ರಶ್ನೆಗಳಲ್ಲಿ ಅದು ಮುಂದೆ ನೋಡೋಣಂತೆ. 71ನೆಯ ಪ್ರಶ್ನೆ ಏನಿದೆ? 71ನೇ ಪ್ರಶ್ನೆ. ಲೋಹಗಳಾದ ಸತು, ಮ್ಯಾಗ್ನೀಷಿಯಂ ಮತ್ತು ತಾಮ್ರಗಳ ಆಕ್ಸೈಡ್ಗಳನ್ನು ಈ ಕೆಳಗಿನ ಲೋಹಗಳೊಂದಿಗೆ ಕಾಸಿದಾಗ ಯಾವ ಸಂದರ್ಭದಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಜರುಗುತ್ತದೆ ಅಂತ ಹೇಳ್ತಿದ್ದಾರೆ. ಏನಿದೆ ನೋಡ್ರಿ. ಲೋಹಗಳೇನಿದೆ ಸತುವಿನ ಆಕ್ಸೈಡು, ಸತುವಿನೊಂದಿಗೆ ವರ್ತಿಸಿದಾಗ ಯಾವುದೇ ಸ್ಥಾನಪಲ್ಲಟ ಪ್ರತಿಕ್ರಿಯೆ ಇಲ್ಲ, ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ ಬರಿಬೇಕು. ಸತುವಿನ ಆಕ್ಸೈಡ್ ಮ್ಯಾಗ್ನೀಷಿಯಂನೊಂದಿಗೆ ಕಾಯಿಸಿದಾಗ ಅವಾಗೇನಾಗ್ತದೆ ರೀ? ಸ್ಥಾನಪಲ್ಲಟವಾಗ್ತದೆ, ಸ್ಥಾನಪಲ್ಲಟ ಕ್ರಿಯೆ ಜರುಗುತ್ತದೆ. ಅಂದರೆ ಸತುವಿನ ಸ್ಥಾನವನ್ನು ಮ್ಯಾಗ್ನೀಷಿಯಂ ಪಲ್ಲಟಗೊಳಿಸುತ್ತದೆ. ಇಲ್ಲಿ ತಾಮ್ರ ಇದೆ ಕಡಿಮೆ ಕ್ರಿಯಾಶೀಲ, ಸತು ಅಧಿಕ ಕ್ರಿಯಾಶೀಲ. ಯಾವುದೇ ಏನಾಗಿಲ್ಲ ಪ್ರತಿಕ್ರಿಯೆ ಇರುವುದಿಲ್ಲ, ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ. ಮೆಗ್ನೀಷಿಯಂ ಆಕ್ಸೈಡ್ ಸತುವಿನೊಂದಿಗೆ ವರ್ತಿಸಿದಾಗ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಇಲ್ಲೂ ಕೂಡ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಯಾಕಂದರೆ ಮ್ಯಾಗ್ನೀಷಿಯಂ ತನ್ನ ಸ್ಥಾನವನ್ನು ತಾನೇ ಪಲ್ಲಟಗೊಳಿಸುವುದಿಲ್ಲ. ತಾಮ್ರ ಇಲ್ಲೂ ಕೂಡ ಪ್ರತಿಕ್ರಿಯೆ ಇಲ್ಲ ಅಂತ ನಾವು ಬರೀಬಹುದು. ತಾಮ್ರದ ಆಕ್ಸೈಡ್ ಇದೆ, ಸತುವಿನೊಂದಿಗೆ ಹಾಕಿದಾಗ ಹೌದು ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಇಲ್ಲೂ ಕೂಡ ಸ್ಥಾನಪಲ್ಲಟ ಕ್ರಿಯೆ ಆಗ್ತದೆ. ಇಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅಂತ ನಾವು ಬರೀಬಹುದು. ಓಕೆ, ಮುಂದಿನ ಪ್ರಶ್ನೆ 72ನೆಯ ಪ್ರಶ್ನೆ ಇದು. ಕಾರಣ ಕೊಡಿ. ಶುದ್ಧ ಕಬ್ಬಿಣಕ್ಕಿಂತ ಕಬ್ಬಿಣದ ಮಿಶ್ರ ಲೋಹಗಳು ಹೆಚ್ಚು ಉಪಯುಕ್ತವಾಗಿವೆ. ಕಾರಣ ಹೇಳ್ತೀನಿ. ಶುದ್ಧ ಕಬ್ಬಿಣವು ಅತ್ಯಂತ ಮೃದು. ಈ ಮೃದು ಕಬ್ಬಿಣದಿಂದ ಯಾವುದೇ ಆಕಾರ ನೀಡಲು ಸಾಧ್ಯವಿಲ್ಲ. ಹಾಗಾಗಿ ಇವುಗಳಲ್ಲಿ ನಿಕ್ಕೆಲ್ ಮತ್ತು ಕ್ರೋಮಿಯಂನಂತಹ ಕೆಲವು ವಸ್ತುಗಳನ್ನು ಸೇರಿಸಿದಾಗ ಇದು ಗಟ್ಟಿಯಾಗುತ್ತದೆ. ಆವಾಗ ಇದು ಕಲೆರಹಿತ ಉಕ್ಕು ಕೂಡ ಆಗುತ್ತದೆ. ಇದನ್ನು ಕಟ್ಟಡಗಳ ತಯಾರಿಕೆಯಲ್ಲಿ ಮತ್ತು ಬ್ರಿಡ್ಜ್ಗಳ ತಯಾರಿಕೆಯಲ್ಲಿ ಬಳಸುವರು ಅಂತ ನಾವು ಬರೆದು. ತಾಮ್ರವನ್ನು ಗಾಳಿಗೆ ತೆರೆದಿಟ್ಟಾಗ ಕ್ರಮೇಣ ಕಂದು ಪದರವನ್ನು ಕಳೆದುಕೊಳ್ಳುತ್ತದೆ. ಏಕೆಂದರೆ ತಾಮ್ರವು ಗಾಳಿಯಲ್ಲಿನ ಆಕ್ಸಿಜನ್, ತೇವಾಂಶ ಮತ್ತು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ತಾಮ್ರದ ಕಾರ್ಬೋನೇಟ್ ಪ್ರತ್ಯಾಮ್ಲೀಯ ಪದರ ಉಂಟಾಗುತ್ತದೆ. ಇದು ತಾಮ್ರವನ್ನು ಹಸಿರು ಬಣ್ಣಕ್ಕೆ ಬದಲಾಯಿಸುತ್ತದೆ ಮತ್ತು ಅದರ ಹೊಳಪನ್ನು ಕಳೆಯುವಂತೆ ಮಾಡುತ್ತದೆ.
ಸತುವಿನ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುತ್ತೇವೆ. ಏಕೆಂದರೆ ಸತುವಿನ ಆಕ್ಸೈಡ್ಗಳು ಆಮ್ಲೀಯ ದ್ರಾವಣ ಮತ್ತು ಪ್ರತ್ಯಾಮ್ಲೀಯ ದ್ರಾವಣದ ಎರಡರೊಂದಿಗೂ ವರ್ತಿಸಿ ಏನು ಉಂಟು ಮಾಡುತ್ತದೆ? ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಹಾಗಾಗಿ ಇವುಗಳಿಗೆ ಉಭಯಧರ್ಮಿ ಆಕ್ಸೈಡ್ಗಳು ಎಂದು ಕರೆಯುವರು. ಒಂದು ಲೋಹವು ಸಾರಯುಕ್ತ ನೈಟ್ರಿಕ್ ಆಮ್ಲದ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವುದಿಲ್ಲ. ಏಕೆಂದರೆ ಸಾರಯುಕ್ತ ನೈಟ್ರಿಕ್ ಆಮ್ಲವು ಅತ್ಯದ್ಭುತ ಪ್ರತಿ ಉತ್ಕರ್ಷಣಕಾರಿಯಾಗಿದ್ದು ಇಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಅನಿಲವನ್ನು ಉತ್ಕರ್ಷಣೆಗೊಳಿಸಿ ನೀರನ್ನಾಗಿ ಉತ್ಪತ್ತಿ ಮಾಡುತ್ತದೆ ಮತ್ತು ತನ್ನನ್ನು ತಾನೇ ಅಪಕರ್ಷಣೆಗೊಳಿಸಿ ನೈಟ್ರೋಜನ್ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತದೆ. ಇದು ಪುಸ್ತಕದಲ್ಲಿದೆ, ನೀವು ಚೆಕ್ ಮಾಡಬಹುದು. 73ನೇ ಪ್ರಶ್ನೆ, ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸದ ಸಹಾಯದಿಂದ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ನಾವು ಬರೀಬೇಕಂತೆ. ಮೆಗ್ನೀಷಿಯಂ ಕ್ಲೋರೈಡ್ ಅಂತಂದರೆ Mg, ಅತ್ಯಂತ ಹೊರಕವಚದಲ್ಲಿ 2 ಎಲೆಕ್ಟ್ರಾನ್ಗಳು ಇರ್ತವೆ. ಕ್ಲೋರಿನ್ ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ರೀ? 7 ಎಲೆಕ್ಟ್ರಾನ್ಗಳು ಇರ್ತವೆ. 1 2 3 4 5 6 7 ಎಲೆಕ್ಟ್ರಾನ್ಗಳು ಒಂದು ಕ್ಲೋರಿನ್ ಒಳಗಡೆ. ಇದೇ ಥರ ಇನ್ನೊಂದು ಕ್ಲೋರಿನ್ ಒಳಗಡೆ 1 2 3 4 5 6 7 ಎಲೆಕ್ಟ್ರಾನ್ಗಳಿದ್ದಾವೆ. ಮೆಗ್ನೀಷಿಯಂ ಒಂದು ಎಲೆಕ್ಟ್ರಾನ್ ಈ ಕ್ಲೋರಿನ್ಗೆ, ಇನ್ನೊಂದು ಎಲೆಕ್ಟ್ರಾನ್ ಈ ಕ್ಲೋರಿನ್ಗೆ ಕೊಡ್ತದೆ. ಆವಾಗ ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುತ್ತದೆ. MgCl ಅಂದರೆ ಮೆಗ್ನೀಷಿಯಂ ಪ್ಲಸ್ 2Cl ಬಾಣಗುರುತು MgCl2 ಉಂಟಾಗುತ್ತದೆ. ಇದಕ್ಕಿಂತ ಮುಂಚೆ Mg ಅಂದರೆ 12, ಕ್ಲೋರಿನ್ ಅಂದರೆ 17. ಅದರ ಎಲೆಕ್ಟ್ರಾನ್ ವಿನ್ಯಾಸ ಬರೆದು ಚುಕ್ಕಿ ರಚನೆ ಬರೆದು ಈ ಚಿತ್ರವನ್ನು ನೀವು ತೆಗಿಬೇಕಾಗ್ತದೆ. ತೆಗೆದು ಕೆಳಗಡೆ 1-2 ಲೈನ್ ಬರಿಬೇಕು. ಇದು 73ನೆಯ ಪ್ರಶ್ನೆ ಆಯಿತು. ಮುಂದಕ್ಕೆ ಹೋದಂತೆ 74ನೆಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 5 ಅಂಕದ ಪ್ರಶ್ನೆಗಳಂತೆ ಕಾಸುವಿಕೆ ಮತ್ತು ಹುರಿಯುವಿಕೆ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಸಿಂಪಲ್ ಪುಸ್ತಕ ತೆಗಿರಿ. ಕಾಸುವಿಕೆ ಅಂದ್ರೇನು ಬರೀರಿ, ಹುರಿಯುವಿಕೆ ಅಂದ್ರೇನು ಬರೀರಿ. ಕಾಸುವಿಕೆಯಲ್ಲಿ ಅಧಿಕ ಉಷ್ಣತೆ ಬೇಕೋ, ಕಡಿಮೆ ಉಷ್ಣತೆ ಬೇಕೋ, ಕಡಿಮೆ ಗಾಳಿ ಬೇಕೋ, ಅಧಿಕ ಗಾಳಿ ಬೇಕೋ, ಅದನ್ನು ಕೂಡ ಒಂದು ವ್ಯತ್ಯಾಸವಾಗಿ ಬರೀರಿ. ಆಮೇಲೆ ಒಂದು ಉದಾಹರಣೆ ಬರೀರಿ. ಕಾಸುವಿಕೆಗೆ ಒಂದು ಉದಾಹರಣೆ ಬರೀರಿ, ಹುರಿಯುವಿಕೆ ಒಂದು ಉದಾಹರಣೆ ಬರೀರಿ. ಬರೆದ ನಂತರ ವ್ಯತ್ಯಾಸಗಳು ಸಿಗ್ತವೆ. ಈ ಪ್ರಕ್ರಿಯೆಗಳನ್ನು ಸತುವನ್ನು ಉದ್ಧರಣೆ ಮಾಡುವಲ್ಲಿ ಹೇಗೆ ಉಪಯೋಗಿಸಿಕೊಳ್ಳಲಾಗಿದೆ? ಇದು ಪುಸ್ತಕದಲ್ಲಿ ಇದೆ. ಸಮೀಕರಣದ ಸಹಾಯದಿಂದ ವಿವರಿಸಿ. ಈ ಕ್ರಿಯೆಗಳ ನಂತರ ಸತುವನ್ನು ಪಡೆಯಲು ಅಪಕರ್ಷಣೆ ಅಗತ್ಯವೇ? ಹೌದು, ಅಗತ್ಯ. ಏಕೆಂದರೆ ಅದರಲ್ಲಿ ಆಕ್ಸೈಡ್ ಇರ್ತದೆ, ಸತುವಿನ ಆಕ್ಸೈಡ್ ಇದೆ. ಸತುವಿನ ಆಕ್ಸೈಡನ್ನು ಸತುವಾಗಿ ಪಡೆದುಕೊಳ್ಳಲು ನಾವೇನು ಮಾಡಬೇಕಾಗ್ತದೆ? ಅಪಕರ್ಷಣೆ ಕ್ರಿಯೆ ಮಾಡಲೇಬೇಕಾಗ್ತದೆ. ಇಲ್ಲ ಅಂತಂದರೆ ಅದು ಸತು ನಿಮಗೆ ಸಿಗುವುದಿಲ್ಲ. ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸತುವಿನ ಬಗ್ಗೆ ಕೊಟ್ಟಾಗ. ಮೊದಲನೇದಾಗಿ ಹುರಿಯುವಿಕೆ ಕೊಟ್ಟಿದ್ದಾರೆ, ZnS ಹುರಿಯುವಿಕೆ. ಇದನ್ನು ಬರಿಬೇಕು ನೀವು. ಅದು ಹುರಿಯುವಿಕೆ ಎಲ್ಲ ಬರೀತೀವಿ ಮೇಲ್ಗಡೆ ಮತ್ತು ಕೆಳಗಡೆ. ಸತುವಿನ ಅದರನ್ನು ಹುರಿಯುವಿಕೆ ಮತ್ತು ಕಾಸುವಿಕೆ ಪ್ರಕ್ರಿಯೆಗಳಿಗೆ ಗುರುಪಡಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆ ಕೆಳಗಿನಂತಿದೆ ಅಂತ ನಾವು ಬರಿಬೇಕು. ಹುರಿಯುವಿಕೆ ಅಂದ್ರೇನು ಅದನ್ನು ಬರೀರಿ. ಕಾಸುವಿಕೆ ಒಂದು ಉದಾಹರಣೆ ಬರೀರಿ. ಅದಾದ ನಂತರ ಏನು ಬೇಕಾಗ್ತದೆ? ಒಂದು ಸೂಕ್ತವಾದಂತಹ ಅಪಕರ್ಷಣಕಾರಿ ಉಪಯೋಗ ಮಾಡಬೇಕು, ಕಾರ್ಬನ್. ಅದನ್ನು ಉಪಯೋಗ ಮಾಡಿದಾಗ ಮಾತ್ರ ನಮಗೆ Zn ಸಿಗ್ತದೆ, ಒಂದು ಸತು ಲೋಹ ಸಿಗ್ತದೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಸತು ಲೋಹ ಸಿಕ್ಕರೂ ಕೂಡ ಅದನ್ನು ಇನ್ನೂ ಕೂಡ ನಾವೇನು ಮಾಡ್ಬೋದು? ಪ್ಯೂರಿಫೈ ಮಾಡ್ಬೋದು. ಅದ್ಯಾವ ರೀತಿಯಿಂದ? ಅದು ವಿದ್ಯುತ್ ವಿಭಜನೆ ರೀತಿಯಿಂದ ನಾವು ಮಾಡ್ಬೋದು, ಅದನ್ನು ಶುದ್ಧೀಕರಣ ಮಾಡಬಹುದು ಅಂತ ಕೇಳಬಹುದು. ಓಕೆ, ಮುಂದಿನ ಪ್ರಶ್ನೆ 75ನೆಯ ಪ್ರಶ್ನೆ ನೋಡಂತೆ. ಸೋಡಿಯಂ ಮತ್ತು ಕ್ಲೋರಿನ್ ಪರಮಾಣುಗಳ ನಡುವಿನ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಿ ಅಂತ ಹೇಳಿದರೆ ಪುಸ್ತಕದಲ್ಲಿದೆ. ಸೋಡಿಯಂ ಇದು 11ನೇ ಧಾತು. ಸೋಡಿಯಂ ಅತ್ಯಂತ ಹೊರಕವಚದಲ್ಲಿ 1ನೇ ಕವಚದಲ್ಲಿ 2 ಎಲೆಕ್ಟ್ರಾನುಗಳು, 2ನೇ ಕವಚದಲ್ಲಿ 8 ಎಲೆಕ್ಟ್ರಾನುಗಳು, 3ನೇ ಕವಚದಲ್ಲಿ ಕೇವಲ 3 3 6, 3ನೇ ಕವಚದಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇದೆ. ಕ್ಲೋರಿನ್ ಇದು Cl ಅಂತ ಬರೀತೀನಿ, ಇದು 17 ಇದೆ. ಅಂದರೆ ಕ್ಲೋರಿನ್ 1ನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಗಳು, ಡಾಟ್ ಕೊಡ್ತೀನಿ ನೋಡಿ, 1 2 ಎಲೆಕ್ಟ್ರಾನ್ಗಳು. 2ನೇ ಕವಚದಲ್ಲಿ 8 ಎಲೆಕ್ಟ್ರಾನ್ಗಳು ನಿಮಗೆ ಕಂಡು ಬರುತ್ತವೆ. 3ನೇ ಕವಚದಲ್ಲಿ ಒಟ್ಟಾರೆಯಾಗಿ 7 ಎಲೆಕ್ಟ್ರಾನ್ಗಳು ಕಂಡು ಬರ್ತವೆ. ಅಂದರೆ ಇದು ಅತ್ಯಂತ ಹೊರಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಹೊಂದಿದೆ? 5 6
7 ಎಲೆಕ್ಟ್ರಾನ್ಗಳು ಹೊಂದಿದೆ. ಇದು ರಾಜ ಆಗಬೇಕು ಅಂತಂದರೆ 1 ಎಲೆಕ್ಟ್ರಾನ್ ಬೇಕು. ಸೋಡಿಯಂ ತನ್ನಲ್ಲಿರ್ತಕ್ಕಂತಹ 1 ಎಲೆಕ್ಟ್ರಾನನ್ನು ವರ್ಗಾವಣೆ ಮಾಡುತ್ತದೆ. ಎಲೆಕ್ಟ್ರಾನ್ ವರ್ಗಾವಣೆ ಆಯಿತು. Na ಇದ್ದಿದ್ದು ಏನಾಯಿತು, 1 ಎಲೆಕ್ಟ್ರಾನನ್ನು ಕಳ್ಕೊಂಡ್ಬಿಡ್ತು. ಹಾಗಾಗಿ Na ಪ್ಲಸ್ 1 ಎಲೆಕ್ಟ್ರಾನ್ ಬಿಡುಗಡೆ ಆಯಿತು. ಅದಾದ ನಂತರ Cl ಇತ್ತು. Cl 1 ಎಲೆಕ್ಟ್ರಾನ್ ಪಡೆದುಕೊಂತು. Cl ಪ್ಲಸ್ 1 ಎಲೆಕ್ಟ್ರಾನ್ ತೊಗೊಂಡು Cl ಮೈನಸ್ ಅಂತ ಆಯಿತು. ಈಗ ಇವೆರಡೂ ಸೇರ್ಕೊಂಡ್ಬಿಡ್ತವೆ. Na ಪ್ಲಸ್ Cl ಮೈನಸ್ ಆ್ಯರೋ ಮಾರ್ಕ್ NaCl ಅಂತ ನಾವು ಬರಿಬೇಕಾಗ್ತದೆ. ಇದೇ ರೀತಿಯಾಗಿ ಹಿಂದಿನ ಎಲ್ಲ ಪ್ರಶ್ನೆಗಳಿಗೆ ನೀವು ಬರಿಬೇಕು. ಉದಾಹರಣೆ ಹೇಳಬೇಕು ಅಂತಂದರೆ ಆಗಲಿ ನೋಡಿದ್ವಿ ನಾವು Mg ಬಾಣದ ಗುರುತು Mg 2 ಪ್ಲಸ್ 2 ಎಲೆಕ್ಟ್ರಾನ್ಸ್. ಅದಾದ ನಂತರ ಆಕ್ಸಿಜನ್ ಇತ್ತು ಗೊತ್ತಾ, ಆಕ್ಸಿಜನ್ ಪ್ಲಸ್ 2 ಎಲೆಕ್ಟ್ರಾನ್ಸ್ ಆ್ಯರೋ ಮಾರ್ಕ್ O2 ಮೈನಸ್. ಇದನ್ನು ನೋಡಿದ್ವಿ. ಸೋಡಿಯಂ ಮತ್ತು ಆಕ್ಸಿಜನ್ ನೋಡಿದ್ವಿ. ಸೋಡಿಯಂ Na ಪ್ಲಸ್ ಅಲ್ಲ Na ಬಾಣದ ಗುರುತು Na ಪ್ಲಸ್ 1 ಎಲೆಕ್ಟ್ರಾನ್. ಅದಾದ ನಂತರ ಆಕ್ಸಿಜನ್ ಇತ್ತು ಗೊತ್ತಾ, ಆಕ್ಸಿಜನ್ ಪ್ಲಸ್ 2 ಎಲೆಕ್ಟ್ರಾನ್ಸ್ ಆ್ಯರೋ ಮಾರ್ಕ್ O2 ಮೈನಸ್. 2 Na ಪ್ಲಸ್ O2 ಮೈನಸ್ ಆ್ಯರೋ ಮಾರ್ಕ್ 2 Na2O ಅಂತ ನಾವು ಬರೀಬಹುದು. ಈ ರೀತಿಯಾಗಿ ನಾವು ಉತ್ತರವನ್ನು ಬರೆದು ತೋರಿಸ್ಬೇಕು. ಇದು ಕೊನೆಯದಾಗಿ 3 ಪಾಯಿಂಟ್ಗಳು ಬರೀಲೇಬೇಕಾಗುತ್ತದೆ. ಅಯಾನಿಕ ಸಂಯುಕ್ತಗಳ ಯಾವುದಾದರೂ 4 ಸಾಮಾನ್ಯ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ, ಸಿಂಪಲ್ ಅಯಾನಿಕ ಸಂಯುಕ್ತಗಳು ತುಂಬ ಗಟ್ಟಿಯಾಗಿರುತ್ತವೆ ಮತ್ತು ಅಧಿಕ ದ್ರವಣ ಬಿದ್ದು ಕುದಿ ಬಿಂದುವನ್ನು ಹೊಂದಿರುತ್ತವೆ. ನೀರಿನಲ್ಲಿ ವಿದ್ಯುತ್ತಿನ ಉತ್ತಮ ವಾಹಕಗಳು, ಘನಸ್ಥಿತಿಯಲ್ಲಿ ಉತ್ತಮ ವಾಹಕಗಳಲ್ಲ. ಅಯಾನಿಕ ಸಂಯುಕ್ತಗಳು ಯಾವಾಗಲೂ ಒಂದು ಲೋಹ ಮತ್ತು ಅಲೋಹಗಳ ನಡುವೆ ಉಂಟಾಗುತ್ತವೆ ಅಂತ ನಾವು ಬರ್ಕೊತ ಹೋಗಬೇಕಾಗ್ತದೆ. ಇನ್ನೂ ಕೆಲವೊಂದಿಷ್ಟು ಇದ್ದಾವೆ ಲಕ್ಷಣಗಳು ಪುಸ್ತಕದಲ್ಲಿ, ಅದನ್ನು ನೋಡ್ಕೊಳ್ಳಿ. ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.